ಡಾಕ್ಟರ್, ಈಗ ದೇಹದ ತೂಕ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಯೂಶಲಿ ಹೇಳ್ತಾರೆ ನಮ್ಮ ದೇಹದಲ್ಲಿ ಬೊಜ್ಜು ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಈ ಕೊಲೆಸ್ಟ್ರಾಲ್ ಹೆಚ್ಚಾದ್ರೆ ಅಥವಾ ಬೊಜ್ಜು ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಏನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ, ಸೊ ಅದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ. ಸೊ ಒಬಿಸಿಟಿ ಅಂತ ನಾವು ಹೇಳ್ತೇವೆ, ವಿ ಕಾಲ್ ಇಟ್ ಆಸ್ ಅ ಮದರ್ ಆಫ್ ಆಲ್ ಡಿಸೀಸಸ್. ಸೊ ಒಬಿಸಿಟಿಯಿಂದ 100ಕ್ಕೂ ಜಾಸ್ತಿ ಕಾಯಿಲೆಗಳಾಗುತ್ತೆ. ಸೊ ಸಾಮಾನ್ಯವಾಗಿ ಟೈಪ್ 2 ಡಯಾಬಿಟಿಸ್ ಮೆಲೈಟಸ್, ಹೈ ಬ್ಲಡ್ ಪ್ರೆಷರ್, ಹೈ ಕೊಲೆಸ್ಟ್ರಾಲ್, obstructive sleep apnea, osteoarthritis, PCOD, infertility. So these are the common problems obesity ಇಂದ ಆಗುತ್ತೆ. ಸೊ ಅದಕ್ಕೋಸ್ಕರ obesity has to be treated as a disease. Okay. Obesity ಇಂದ ಹಲವಾರು ಪ್ರಾಬ್ಲಮ್ಸ್ಗಳು ಬರ್ತಾ ಇರ್ತವೆ. ಹೌದು ಖಂಡಿತ. ಹಾರ್ಟ್ ಡಿಸೀಸ್, ಇದಕ್ಕೆಲ್ಲ ಕಾರಣ ಒಬಿಸಿಟಿ. ಇಫ್ ಅ ಪರ್ಸನ್ ಇಸ್ ಓವರ್ ವೇಟ್, ಬೊಜ್ಜು ಜಾಸ್ತಿ ಇದ್ದರೆ ಅವರಿಗೆ ಡಯಾಬಿಟೀಸ್, ಅನ್ಕಂಟ್ರೋಲ್ ಡಯಾಬಿಟಿಸ್ ಬರುತ್ತೆ, BP ಅನ್ಕಂಟ್ರೋಲ್ ಬರುತ್ತೆ, ಆರ್ಥ್ರೈಟಿಸ್ ಮಂಡಿ ಎಲ್ಲ ಇದಾಗಿ ವೇರ್ ಅಂಡ್ ಟೇರ್ ಆಗಿ ಮಂಡಿ ನೋವು ಜಾಸ್ತಿ ಬರುತ್ತೆ, ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ ಬಂದು ಹಾರ್ಟ್ ಎಫೆಕ್ಟ್ ಆಗುತ್ತೆ. ಸೊ ಓವರ್ ಆಲ್ ಬಾಡಿಗೆ ಎಫೆಕ್ಟ್ ಆಗುತ್ತೆ ಒಬಿಸಿಟಿ, ಬೊಜ್ಜು ಜಾಸ್ತಿ ಆಗುತ್ತೆ. ಓಕೆ, ಸೊ ಹಾಗಾದ್ರೆ ಒಬೆಸಿಟಿ ಅನ್ನುವಂಥದ್ದು ಬೇರೆಲ್ಲ ಹೆಲ್ತ್ ಪ್ರಾಬ್ಲಮ್ಗೆ ಒಂದು ರೀತಿಯ ಬೇಸಿಕ್ ಇದ್ದಂಗೆ. ಸೊ ಅದು ಹೆಚ್ಚಾಯಿತು, ಒಬೆಸಿಟಿ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಬೇರೆ ಹೆಲ್ತ್ ಪ್ರಾಬ್ಲಮ್ ಈಸಿಲಿ ಬರುತ್ತೆ. ಒಂದಾದ್ರೂ ಒಂದ್ ದಿವಸ ಬರುತ್ತೆ ಅದು ಅನ್ಲೆಸ್ ಅದು ಇಟ್ ಇಸ್ ನಾಟ್ ಟೇಕನ್ ಕೇರ್ ಆಫ್. ಹೌದು.